सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ॐ सरस्वती नमो नमः। 5 ಕಾರ್ಡ್ ತೆಗಿತೀನಿ. 5ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಈ 5ನೇ ದಿನ ತಾಯಿ ನಿಮಗೆ ಏನು ಬದಲಾವಣೆನ ತರ್ತಿದ್ದಾರೆ, ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ. ಸೊ ಮೊದಲನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ, 5ನೇ ದಿನ ಅಂತ 5 ದಿನದ ಕಾರ್ಡ್ಸನ್ನು ಚೂಸ್ ಮಾಡಿ. ಓಕೆ, ಮೊದಲನೇ ದಿನದ ಕಾರ್ಡು 2 ಬಂದಿದೆ. ಸೊ ಚಂದ್ರಶೇಖರ ಮತ್ತು ಭದ್ರಕಾಳಿ ಇದ್ದಾರೆ. ಸೊ ಚಂದ್ರಶೇಖರ ದೇವರು ನಿಮಗೆ ಗುಡ್ ಲಕ್ಕನ್ನು ತಂದುಕೊಡ್ತೀನಿ ಅಂತ ಹೇಳ್ತಿದ್ರೆ, ಭದ್ರಕಾಳಿ ನಿಮ್ಮ ಜೀವನದಲ್ಲಿ ಸ್ಪಿರಿಚುಯಾಲಿಟಿನ ತಂದುಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಎಸ್ಪೆಷಲಿ ಶಿವ ಪಾರ್ವತಿ ಬಂದಿರೋದ್ರಿಂದ ಸ್ಟಾರ್ಟಿಂಗಲ್ಲೇ ಈ ನವರಾತ್ರಿ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಬಗೆಹರಿಸಿ ಕೊಡುತ್ತೆ ಅನ್ನುವಂಥದ್ದು ಇದೆ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ, ರಕ್ಷಾ ಕಾಳಿ. ಸೊ 2ನೇ ದಿನದ ತಾಯಿ ರಕ್ಷಾ ಕಾಳಿ ರಕ್ಷಣೆಯನ್ನು ಕೊಡ್ತೀನಿ, ಯಾವುದೇ ಭಯ ಬೇಡ ನಿನಗೆ, ಅಪಘಾತಗಳಿಂದ ನಿನ್ನನ್ನು ರಕ್ಷಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ 3ನೇದಕ್ಕೆ ಅಥವಾ 3ನೇ ದಿನಕ್ಕೆ ಸಂಬಂಧಪಟ್ಟಂಗೆ ಕೇಳೋದಾದರೆ ದಕ್ಷಿಣ ಕಾಳಿ ಇದ್ದಾರೆ. ಸೊ ದಕ್ಷಿಣ ಕಾಳಿ ನಿಮಗೆ ದೀರ್ಘಾಯುಷ್ವಂತರಾಗಿರಿ, ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ಆಶೀರ್ವಾದನ ಕೊಡ್ತಿದ್ದಾರೆ. ಸೊ ಎಸ್, ದೀರ್ಘಾಯುಷ್ವಂತರಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ 4ನೇ ವಿಚಾರಕ್ಕೆ ವೀರಭದ್ರ ಬಂದಿದ್ದಾನೆ. ಸೊ ವೀರಭದ್ರ ಸ್ವಾಮಿ ನಿಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಶತ್ರುಗಳನ್ನೂ ನಾಶ ಮಾಡಿ ನಿಮ್ಮ ಭಯಗಳನ್ನ ಹೋಗಲಾಡಿಸ್ತೀನಿ, ಒಂದು ಬದಲಾವಣೆ ಬರ್ತಿದೆ, ಆ ಬದಲಾವಣೆನ ಒಪ್ಕೋ ಅಂತ ಹೇಳ್ತಾ ಇದ್ದಾರೆ. ಸೊ ಕೊನೆ ಕಾರ್ಡು ಯಾರು ಆಯ್ಕೆ ಮಾಡಿದ್ದೀರಾ? ಇಂಟ್ರೆಸ್ಟಿಂಗ್ ಆಗಿದೆ. ಸ್ಟಾರ್ಟಿಂಗು ಶಿವ ಪಾರ್ವತಿ ಬಂತು, ಎಂಡಿಂಗ್ ಕಾರ್ಡ್ ಕೂಡ ಅರ್ಧನಾರೀಶ್ವರ ಬಂದಿದ್ದಾರೆ. ಶಿವ ಮತ್ತು ಪಾರ್ವತಿಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ, ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ನನಗೋಸ್ಕರ ಒಂದು ಕಾರ್ಡ್ ತೆಗೆಯೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಚಿನ್ನಮಸ್ತ ಕಾಳಿ ಇದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಆಫ್ ವಿಕ್ಟರಿ ಓವರ್ ಎನಿಮೀಸ್ ಅಂತ ಇದೆ. ಶತ್ರುಗಳಿಂದ ನನ್ನನ್ನು ಅಥವಾ ನಿಮ್ಮನ್ನು ಕಾಪಾಡಿ ಕೊಡ್ತೀನಿ ಅಂತ ತಾಯಿ ಹೇಳ್ತಿದ್ದಾಳೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ಒಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್, ನಮಸ್ತೆ.